ಅಯ್ಯೋ ಅಕ್ಕ, ಗಾಡಿ ಬಂದಿದೆ, ಎಲ್ಲರೂ ರೆಡಿಯಾಗಿ ಕೇಳ್ರಿ, ಬೇಗ ಬೇಗ. ಅಯ್ಯೋ ಎಷ್ಟೊತ್ತಾಗುತ್ತೆ, ನಾವು ಲೇಟ್ ಆಗಿಬಿಟ್ವಿ ಅಂತಂದರೆ ಅಲ್ಲಿ ಲೇಟಾಗಿ ತಲುಪೋದು. ಹ್ಞೂ ಕಣವ್ವ, ಹೇಳಿದ್ದೀನಿ, ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ಗಾಡಿ ಬಂದಿತ್ತಲ್ಲಮ್ಮ, ಪೂಜೆ ಮಾಡಿದ್ರಾ? ಹ್ಞೂ ಮಾಮ, ಮಾಡಿದೆ. ಇವಾಗ ಜಸ್ಟ್ ಪೂಜೆ ಆಯಿತು, ಇವಾಗೆಲ್ಲ ಲಗೇಜ್ ಎಲ್ಲ ಇಡಬೇಕು. ಅಣ್ಣ, ಅದಕ್ಕೆ ಅಮ್ಮ ಎಲ್ಲಿ ಬಂದಿಲ್ಲ? ಹ್ಞೂನಮ್ಮ, ಬಂದಿದ್ದಾಳೆ. ಅದೇ ಹುಡ್ರನ್ನ ಎಳ್ಕೊಂಬರಷ್ಟಿಗೆ ಸಾಕಾಗೋಗ್ತಾಳೆ ನೋಡು. ಎಲ್ಲರೂ ರೆಡಿನ ಹಾಕಿದ್ರೆ ಎಲ್ಲ ಲಗೇಜ್ ಎಲ್ಲ ಇಟ್ಟಿದ್ದೀರಲ್ಲ ನಿಮ್ದೆಲ್ಲ? ಏ ಹುಡ್ರಾ, ಎಲ್ಲ ರೆಡಿ ಆಗಿರ ಇಲ್ರಿ ಲೇಪ, ಬರ್ರಿ ಹೊರಗೆ ಒಂಚೂರು. ಹಾಂ, ಎಲ್ಲರೂ ಬಂದ್ರಾ? ಜಲ್ದಿ ಜಲ್ದಿ ಹತ್ರಿ ಗಾಡಿನ, ಟೈಮ್ ಆತು, ಇನ್ನು ಎಷ್ಟೊತ್ತಿಗೆ ಬಿಡ್ಬೇಕಂತ ಅನ್ಕೊಂಡಿದ್ದೀರಿ? ಬರ್ತಿದೀವಿ. ಮಮ್ಮಿ ಮಮ್ಮಿ, ಹಾಡು ಹಾಕು ಅಂತ ಹೇಳು ಮಮ್ಮಿ. ಹೇಳ್ರಿ ಡ್ರೈವರ್ ಅಣ್ಣಂಗೆ ಸಾಂಗ್ ಹಾಕಕ್ಕೆ. ಅಣ್ಣ, ಡ್ರೈವರ್ ಅಣ್ಣ, ಸಾಂಗ್ ಹಾಕ್ರಿ. ಜಿಂಗಿ ಚಕ್ಕ ಚಿಕ್ಕ ಚಿಕ್ಕ ಟುವಿ ಟುವಿ, ತೆನ್ನಂ ಗಿಲ್ ಗಿಲಕಿ, ತನನಂ ಬುಲ್ ಬುಲಕಿ, ದೆತ್ತೆರೆ 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 ದೈ. ಅಯ್ಯೋ ಅಯ್ಯೋ ಅಯ್ಯೋ, ಏನಂತ ಸಾಂಗ್ ಹಾಕಿರಪ್ಪ? ಹಳೆಯ ಕನ್ನಡ ಸಾಂಗ್ಸ್ ಎಂಥ ಚೆನ್ನಾಗಿದಾವು, ಅವನ್ನ ಹಾಕಬಿಟ್ಟಿದೆ. ಅದ ಜಿಂಗಿ ಚಕ್ಕ ಅಂತೆ. ಹೈ ತೆಗಿ, ಮೊದಲು ತೆಗಿ. ಹ್ಞೂ ಅಜ್ಜಿ, ಚೆನ್ನಾಗೈತಿದೆ. ಇರ್ಲಿ, ಜಿಂಗಿ ಚಕ್ಕ ಟುವಿ 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 ಟುವಿ. ಏ ಮಕ್ಕಳ, ಅಷ್ಟು ಹತ್ರ ಹೋಗ್ಬೇಡಿ, ಈ ಕಡೆ ದೂರ ನಿಂತ್ಕೊಳ್ಳಿ. ಏ ಇವಕ್ಕಂತೂ ಮಕ್ಕಳ ಮೇಲೆ ಜ್ಞಾನನೇ ಇಲ್ಲ ನೋಡಿ, ಮಾತ್ರಕ್ಕೆ ನಿಂತ್ಕೊಂಡ್ಬಿಟ್ಟವೆ. ನೋಡ್ರೆ ಅಲ್ಲಿ ಮಕ್ಕಳು ಅಲ್ಲಿ ಸಮುದ್ರದ ಹತ್ತತ್ರ ಹೋಗ್ತಿದ್ದಾವೆ. ಕರೀರಿ ಈ ಕಡೆಗೆ, ಎಳ್ಕೊಳ್ರಿ ಅವಳನ್ನ. ಏ ಬರ್ರಿ ಈ ಕಡೆಗೆ, ಎಷ್ಟು ಆಟ ಮಾಡ್ತೀರಿ? ಇಲ್ಲೇ ತುದಿಗೆ ಆಡ್ರಿ, ಅಲ್ಲಿ ಹತ್ರ ಹೋಗ್ಬೇಡ್ರಿ. ಅಲ್ಲೋಡೆ ಬೀಚ್ ಎಷ್ಟು ಚೆನ್ನಾಗಿದೆ. ಹ್ಞೂ ಬರ್ರಿ ಹೋಗೋಣ ಹತ್ರ. ಇಲ್ಲೇ ನಿಂತ್ಕೊಂಡು ಏನು ಸಂಹಾರ ಮಾಡ್ತೀರೇನ? ಹೋಗೋಣ ಬರ್ರಿ, ಇಲ್ಲ ಸಮುದ್ರ ಹತ್ರ ಹೋಗಿ ಸ್ವಲ್ಪ ನೀರಾಗ ಆಟ ಆಡೋಣ ಅಂತ. ಅಲ್ಲೇ ಮಂಜವ್ವ, ಹಾಂ ಇನ್ನೇನು ಸಣ್ಣಕ್ಕೇನೆ ನೀರಾಗ ಹೋಗಿ ಆಡೋಕ್ಕೆ ನಿಂತ್ಕ. ನೀನು ನೋಡಿ ಅವನು ಬರ್ತವೆ, ಇಲ್ಲೇ ನಿಂತ್ಕೊಳ್ರಿ, ಏನಾಗಲ್ಲ. ಏನು ಆಡೋದೇನು ಬೇಡ, ಟೈಮ್ ಆಕತಿ. ನಾವು ಊರಿಗೆ ಬರೋ ಹೊತ್ತೆ ಲೇಟ್ ಆಕತ್ ನೋಡ್ರಿ ಹೋಗಕ್ಕೆ. ಅಯ್ಯೋ ಅಮ್ಮ, ನಾವು ಈಗೇನೋ ಬಂದೀವಲ್ಲ, ಊರಿಗೆ ಹೋಗೋ ಚಿಂತೆ ಮಾಡಕತ್ತೀಯಲ್ಲಮ್ಮ. ತಡ್ಕ, ಒಂಚೂರು ಬಂದೀವಿ, ಎಂಜಾಯ್ ಮಾಡಕ್ಕೆ ಬಿಡು. ಎದಕ್ಕೆ ಹಂಗೆ ಸುಮ್ಮನೆ ಬೈತೀಯ? ಸರಿ ಸಾಕು, ಬನ್ನಿರಿ. ಮತ್ತೆ ಲೇಟ್ ಆಗುತ್ತೆ. ಅಲ್ಲಿ ದೇವಸ್ಥಾನ ನೋಡ್ಕೊಂಡು, ಅಲ್ಲಿ ಪ್ರಸಾದ ತಿನ್ಕೊಂಡು ಮತ್ತೆ ಬೇರೆ ಪ್ಲೇಸ್ ನೋಡ್ಕೊಳ್ಳೋಣ ಅಂತೆ. ಅಲ್ಲೆಲ್ಲರೂ ನೆಕ್ಸ್ಟ್ ಬೀಚಲ್ಲಿ ಆಡುವಂತ್ರಿ, ಬರ್ರಿ. ಹ್ಞೂ ಸರಿ ಆಯ್ತು, ಹೋಗೋಣ ನಡ್ರಿ. ಅಪ್ಪ ಮಂಜುನಾಥ, ಎಲ್ರಿಗೂ ಒಳ್ಳೇದು ಮಾಡಪ್ಪ. ಎಲ್ರಿಗೂ ನಿನ್ನ ದರ್ಶನ ಸಿಗೋ ಥರ ಮಾಡಪ್ಪ. ನಿನ್ನ ಆಶೀರ್ವಾದ ಎಲ್ಲರ ಮೇಲೂ ಇರಲಪ್ಪ. ಅಯ್ಯೋ ದೇವ, ನನ್ನೊಬ್ಬಳನ್ನ ಬಿಟ್ಟು ಎಲ್ಲಿಗೆ ಹೋದ್ರಪ್ಪ? ನನಗೆ ಬೇರೆ ಗೊತ್ತಾಗಂಗಿಲ್ಲ, ಏನಿಲ್ಲ. ಕಳೆದ್ಗಿಳಿದ್ರೆ ಹೆಂಗಪ್ಪ? ಹಾಂ ತಡಿ, ಇಲ್ಲಿ ಯಾವ್ದೋ ಯಪ್ಪ ನಿಂತನ, ಕೇಳ್ಬಿಡ್ತೀನಿ ನನ್ನ ಜೊತೆಗಿದ್ದಾರೆಲ್ಲ ಎಲ್ಲೋದ್ರಪ್ಪ ಅಂತ. ಈ ಅಣ್ಣ, ಏ ಅಣ್ಣ, ಏ ಅಪ್ಪ, ಇಲ್ಲಿ ತಿರುಗಪ್ಪ, ಇಲ್ಲ ನಿನ್ನ ಕರಿತಾ ಇರೋದು. ఏంటమ్మా, ఏం చెప్పండి? ಅಯ್ಯೋ ఏంటి చెప్పు. చెప్పండి, ఏంటి? ನೋಡಕ್ ಒಂಟಿದ್ದಂಗದನ, ఏంటి ಅನ್ಕೊಂಡು ಏನ್ ಮಾತಾಡಕುಂತಾನೆ ಅಪ್ಪ. ನಾನು ಒಳ್ಳೆ ಇವನು ಕರೆದೆಟ್ಲಾಗೆ. చూడండి, నేను దర్శనకు పోవాలి, ఏం చెప్పండి? ఏంటి ಅನ್ಬೇಕೇನ ಇವ್ರ ಭಾಷೆದಾಗೆ. ನಮ್ಮುಂಟು, ಮಕ್ಕಳುಂಟು, ನೋಡಿದ್ರುಂಟು. ఏం చెప్తున్నారమ్మా? నీకు తెలుగు రాదనిపిస్తుంది. వేరే ఎవరన్నా అడగండి. ಅಯ್ಯೋ ಏತಮ್ಮ ಹಂಗ ಹೋಗತ್ತಲ್ಲ ಇದು. ನಾನು ಬಿಟ್ಟು ಎಲ್ಲಿ ಹೋಗಿದಾವ ನೋಡತ್ಲಾಗ. ನಂದೊಂದು ಇದೊಂದು ಪಜೀತಿ ಇತ್ಲಾಗ, ಭಾಷೆ ಬರಲ್ಲ ಎಂತಿಲ್ಲ. ಇಲ್ಲಿ ಕನ್ನಡದಾರ ಯಾರದಾರ ಏನೋ ಯಪ್ಪ ಅತ್ಲಾಗ. ಅತ್ತೆ, ನೀವ್ ಎಲ್ಲಿಗೆ ಹೋಗ್ಬಿಟ್ರತ್ತೆ? ನಿಮ್ಮನ್ನ ನೋಡ್ಕೊಂಡು ಹುಡುಕಿ ಸಾಕಾಗ್ಬಿಡ್ತು ನೋಡ್ರಿ. ಎಲ್ಲರೂ ಅಲ್ಲಿ ಊಟಕ್ಕೆ ಹೊಂಟಿದೀವಿ, ನೀವೇನತ್ತೆ ಇಲ್ಲಿ ನಿಂತ್ಕೊಂಡು? ಅಯ್ಯೋ, ನೀ ದರ್ಶನ ಮಾಡ್ಕೊಂಡು ನಾವು ಹೊರಗೆ ಬಂದಪ್ಪ. ನೀವು ಒಳ್ಳೆ ಊಟಕ್ಕೆ ಹೋಗಿದ್ದೀರಿ, ನಾನು ಇತ್ಲಾಗ ಬಂದಿದ್ದೀನಿ. ನೀವೆಲ್ಲ ಕಳೆದೋದ್ರಿ ಅಂತ ಅನ್ಕೊಂಡೆ ನಾನು. ಓ ಅತ್ತೆ, ಹಂಗಾರ ನಾವೆಲ್ಲ ಕಳ್ದೋಗಿದ್ವೇನು? ನಮ್ಮ ಹುಡ್ಕೋಕ್ ಕೂತಿದ್ರ ನೀವು? ಇರ್ಲಿ ಬರ್ರಿ, ಅಲ್ಲಿ ಊಟದ ಹತ್ರ ಹೋಗೋಣ ಬರ್ರಿ. ಎಲ್ಲರೂ ಅಲ್ಲಿ ಕ್ಯೂ ಹಚ್ಚಿದ್ದಾರೆ, ಬಾಳ ಕ್ಯೂ ಐತಪ್ಪ. ನಿಂತು ಸಾಕಾಗ್ಬಿಡ್ತತ್ಲಿಗೆ. ಅಯ್ಯಪ್ಪ, ಹಂಗಿದ್ರೆ ನಾನು ನಿಂತ್ಕೊಳಕ್ ಆಗಲ್ಲಪ್ಪ. ನನ್ಗೇನು ಊಟ ಗೀಟ ಏನು ಬೇಡಪ್ಪ. ನಾನು ಅಲ್ಲಿ ಬೇಕಾದ್ರೆ ಹೋಟ್ಲಾಗ ಏನಾರು ತಿಂತೀನಿ, ನೀವು ಊಟ ಮಾಡ್ಕೊಂಡ್ ಹೋಗ್ರಪ್ಪ. ಅಯ್ಯ, ಹಂಗಂದ್ರೆ ಹೆಂಗತ್ತೆ? ಅಲ್ಲಿ ಮಗಳು ಅವರೆಲ್ಲ ಕಾಯ್ತಾ ಇದಾರೆ, ಬರ್ರಿ. ಪ್ರಸಾದ ತಿನ್ಲಿದಂಗ ಅದ್ ಹೆಂಗ್ ಹೋಗ್ತಿರಿ? ಮೇನ್ ಪ್ರಸಾದನೇ. ಇಲ್ಲಿ ದರ್ಶನ ಆದ ತಕ್ಷಣ ನಮಗೆ ಪ್ರಸಾದ ಸಿಕ್ತು ಅಂತಂದ್ರೆ ಏನೋ ಧರ್ಮಸ್ಥಳಕ್ಕೆ ಬಂದಿದ್ದು ಒಂದು ಸಾರ್ಥಕ ಆಗುತ್ತೆ, ದೇವ್ರದು ಪ್ರಸಾದ ತಿಂದಿದ್ದಕ್ಕೂ. ಅದು ಸರಿನೇ. ಸರಿ ನಡಿಯಪ್ಪ, ಬರ್ತೀನಂತ್ಲೆ.